ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಹಸ್ಬೆಂಡ್ ಇಂಡಿಯಾಯಿಂದ ಬರೋ ಹೊತ್ತಿಗೆ ಕೆಲವುದನ್ನು ಆರ್ಡ್ರ್ ಮಾಡಿದ್ದೆ ನಾನು ಅಮೆಝಾನ್ ಇಂಡಿಯಾ ಅದು ಆನ್ಲೈನ್ ಶಾಪಿಂಗ್ ಮೇಲೆ. ಅದನ್ನು ತೊಗೊಂಡು ಬಂದಿದ್ದಾರೆ. ಇದು ಕೈಂಡ್ ಆಫ್ ಜರಡಿ ಥರನೇ, ಬಟ್ ಏನು ಅಂತ ಹೇಳಿದ್ರೆ ಯಾವ್ದಾದ್ರು ಬಿಸಿ ಮಾಡಬೇಕಂದ್ರೂ ಮಾಡ್ಕೋಬೋದು ಅಂತ ಹೇಳಿ ತೊಗೊಂಡಿದ್ದೀನಿ. ಇದನ್ನು ವಿತ್ ಹ್ಯಾಂಡಲ್ ಆ ಥರ ಎಲ್ಲ ಇರೋದು ಇದು ಒಂದು. ಇನ್ನೊಂದು ಈ ಪಾತ್ರೆ ಒಂದರಲ್ಲೇ ಎರಡು ಕುಕ್ ಮಾಡ್ಬೋದು ಅಂತ. ಇದು ಇಲ್ಲಿ ಟಾಪಲ್ಲಿ ಹೋಗ್ಬೇಕು ಇದಕ್ಕೆ. ಅದು ಆಮೇಲೆ ಎರಡು ಇಟ್ಕೊಟ್ಟಿದ್ದಾರೆ. ಯೂಶಲಾಗಿ ಕೊರಿಯನ್ ಅವರು ಸೂಪ್ ಆ್ಯಂಡ್ ಮೀಟ್ನ ಟುಗೆದರ್ ತಿಂತಾರಲ್ವ, ಅದು ಇದು ತುಂಬ ತಿನ್ನಾಗಿದೆ. ತುಂಬ ಅಂದರೆ ತುಂಬ ತಿನ್ನಾಗಿ. ಪಾತ್ರೆನೂ ಅಷ್ಟೇ ಅಷ್ಟೊಂದು ಹೆವಿ ಇಲ್ಲ. ಸುಮ್ಮನೆ ಬಿಸಿಗಿಡ್ಬೋದು, ಕುಕ್ ಮಾಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಎರಡು ವೆರೈಟಿನ ಎಟ್ ಎ ಟೈಮ್ ಮಾಡ್ಬೋದು ಅನ್ನೋದಕ್ಕೆ ನಾನು ಹುಡುಕಿ ತೊಗೊಂಡೆ. ಬಟ್ ನನಗೇನು ಇಷ್ಟು ದೊಡ್ಡದು ಬೇಕಾಗಿರಲಿಲ್ಲ, ಸ್ಮಾಲ್ ಸೈಜ್ ಇಷ್ಟಿದ್ರೆ ಸಾಕಾಗಿತ್ತು. ಬಟ್ ಇದು ತೊಗೊಂಬಂದಿದ್ದ ತೋರಿಸ್ತಾ ಇದ್ದೀನಿ. ಈ ಥರ ಇದ್ದರೆ ಎರಡಕ್ಕೂ ಸೇಮ್ ಮಸಾಲ ಇರುತ್ತೆ, ಬಟ್ ತರಕಾರಿನೋ ಪನ್ನೀರೋ ಎಲ್ಲ ಬೇರೆ ಬೇರೆ ಇದ್ದರೆ ಅವಾಗ ಇಲ್ಲೇ ಹಾಕ್ಕೊಂಡು ಮಾಡ್ಕೋಬೋದು ಅನ್ನೋದಕ್ಕೆ ತೊಗೊಂಡೆ. ಅದ್ರ ಮುಚ್ಚಳ ಇದು ಗ್ಲಾಸಿಂದು, ಇದೊಂದು ತೊಗೊಂಡಿದ್ದೀನಿ. ಇನ್ನೊಂದು ಇದು ಸ್ವಲ್ಪ ಬೆಂಡಾಗೋಗಿದೆ, ಇದು ಸ್ವಲ್ಪ ಸರಿ ಮಾಡ್ಕೋಬೇಕು. ಲಗೇಜ್ ಜೊತೆ ಬಿಸಾಕ್ತಾರಲ್ಲ, ಅದ್ರ ಸ್ವಲ್ಪ ಬೆಂಡಾಗೋಗಿದೆ. ಸೊ ಅದನ್ನು ಬೆಂಡಾಗಿರೋದನ್ನು ನಾನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋಬೇಕು ಈ ಥರ. ಇದನ್ನೆಲ್ಲ ಸ್ವಲ್ಪ ಮಾಡ್ಕೋಬೇಕು. ನೋಡೋಣ, ಕಟ್ಟಿಂಗ್ ಪ್ಲೇಟ್ ತೊಗೊಂಡು ಮಾಡೋಕ್ಕಾಗತ್ತ. ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಮಾಡೋ ಥರ ತಂದೂರು ಥರ ಯೂಸ್ ಮಾಡ್ಕೋಬೋದು. ಈ ಮಹಾರಾಷ್ಟ್ರಿಯನ್ಸು ಒಂದು ಫುಡ್ ಮಾಡ್ತಾರೆ, ಅವ್ರದ್ದು ಬಾಟಿ ಅಂತನೋ ಏನೋ ಅನ್ಸುತ್ತದು. ಚಪಾತಿ ಹಿಟ್ಟಲ್ಲಿ ಬಾಲ್ಸ್ ಥರ ಮಾಡಿಬಿಟ್ಟು ಆಮೇಲೆ ತುಪ್ಪದಲ್ಲಿ ಹಾಕ್ಕೊಂಡು ಇದ್ರ ಜೊತೆಯಲ್ಲಿ ತಿಂತಾರೆ. ಏನದು ಕರಿಗಳ ಜೊತೆಲಿ, ಅದು ಓಕೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಮತ್ತು ಯಾವ್ದಾದ್ರು ಪನ್ನೀರ್ ಐಟಮ್ಸ್ನೆಲ್ಲ ಗ್ಯಾಸ್ ಮೇಲೆ ಮಾಡೋದಕ್ಕೆ ಬೇಕಾಗ್ಬೋದು ಅಂತ ತೊಗೊಂಡೆ. ಇಲ್ಲಿ ಬೇಕಾದ್ರೆ ಚಾರ್ಕೋಲು ಹಾಕ್ಕೋಬೋದು, ಹಿಂಗೆ ಮುಚ್ಬಿಟ್ಟು ಮಾಡ್ಬೋದು. ಇಲ್ಲ ಕೆಳಗಡೆಯಿಂದ ಗ್ಯಾಸ್ ಸಿಲಿಂಡ್ರ್ ಹಾಕ್ಬಿಟ್ಟು, ಇದೆ ಸಿಲಿಂಡ್ರು ಗ್ಯಾಸಿಂದು ಸ್ಟವ್ವು, ಆಮೇಲೆ ಇದು ಮುಚ್ಚಿಬಿಟ್ಟು ಹಿಂಗೆ ಮಾಡ್ಕೋಬೋದು. ಅದಕ್ಕೆ ಲಿಡ್ ಬೇರೆ ಇದೆ, ಈ ಥರ ಲಿಡ್ ಬರುತ್ತೆ. ಇದು ಹಿಂಗೆ ಕವರ್ ಮಾಡೋಕ್ಕೆ, ನಾನು ಮಾಡೋಕ್ಕೆ ಇಲ್ಲೇ ಹಾಕ್ಕೊಳ್ಳೋಣ ಅಂಥೇಳಿ ಎರಡು ಅಟ್ಲೀಸ್ಟ್ ಹಾಕ್ಬೋದು. ಸ್ಮಾಲ್ ಅಂದರೆ 4 ಹಾಕ್ಬೋದು, ಬಿಗ್ ಅಂದರೆ 2 ಇಲ್ಲಿವರೆಗೂ ಬರೋಂಗೆ 2 ಹಾಕ್ಬೋದು. ಸೊ ಅದಕ್ಕೆ ಅದು ತೊಗೊಂಡಿದ್ದೀನಿ ನಾನು. ಇದನ್ನು ಎಲ್ಲ ಟೈಟ್ ಮಾಡಿ ಎಲ್ಲ ಮಾಡಬೇಕು, ಇದು ತಿರುಗ್ಸೋಕ್ಕೆ ಮಾಡೋದಕ್ಕೆ ಅಂತ. ಸೊ ಇದಿಷ್ಟು ಯಾರಿಗಾರು ಬೇಕು ಅಂದರೆ ತೊಗೋಬೋದು ಆನ್ಲೈನಲ್ಲಿ. ನೋಡಿ, ಬಾಟಿ ಅಂತ ಇದು, ಅದು ಮಾಡೋದಕ್ಕೆ ಯೂಶಲಾಗಿ ಯೂಸ್ ಮಾಡ್ತಾರೆ. ಬಟ್ ಬೇರೆ ಎಲ್ಲನೂ ಮಾಡ್ಬೋದು ಅನ್ನೋದಕ್ಕೆ ನಾನು ತೊಗೊಂಡೆ. ನೋಡಿ, ತಂದೂರು ನಾನು ಆ ಥರ ಎಲ್ಲ ಮಾಡ್ಬೋದು ಅಂತ. ಸೊ ವೆಜಿಟೇರಿಯನ್ ಪಾಯಿ ಅಂತೆ. ಸೊ ಆ ಥರ ಎಲ್ಲ ಮಾಡ್ಬೋದು ಅಂತ. ಹೌ ಟು ಯೂಸ್ ಇದು ಇನ್ಸ್ಟ್ರಕ್ಷನ್ ಪೇಪರ್ 2 ಶೀಟ್ ಇದೆ ಅಷ್ಟೇ, ಏನು ರೆಸಿಪಿ ಎಲ್ಲ ಏನಿಲ್ಲ ಅಷ್ಟೇ. ಆನ್ಲೈನಲ್ಲಿ ಹುಡುಕಿದ್ರೆ ಸಿಕ್ಕತ್ತೆ, ಬಟ್ ನಂಗೊಂದು 2-3 ಬರುತ್ತೆ. ಸೊ ಅದನ್ನು ಯೂಸ್ ಮಾಡೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ಒಂದೊಂದು ಸತಿ ಮನೆ ಹೊರಗಡೆ ಯೂಸ್ ಮಾಡೋಕ್ಕಾಗಿಲ್ಲ ಅಂದಾಗ ಮನೆ ಒಳಗಡೆ ಮಾಡೋದಕ್ಕೆ ಬೇಕಾಗತ್ತೆ ಅಂತ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇರೋರು ತೊಗೋಬೋದು, ಮಾಡ್ಬೋದು. ಕೈಂಡ್ ಆಫ್ ಯೂಸ್ಫುಲ್ ಇದೆ. ಇದೆಲ್ಲನೂ ಸ್ವಲ್ಪ ಬೆಂಡ್ ಆದಂಗೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ಸರಿ ಮಾಡಬೇಕು ನಾನು. ಲಗೇಜನ್ನು ಪ್ಯಾಕ್ ಮಾಡಿದ್ದು ಸರಿ ಇಲ್ಲ ಅನಿಸುತ್ತೆ ಅಲ್ಲಿ ಯಾರು, ಅದರಿಂದ ಈ ಥರ ಆಗಿದೆ. ಅದು ಪ್ಯಾಕ್ ಸರಿಯಾಗಿ ಮಾಡ್ಕೊಂಡಿದ್ರಲ್ಲಿ ಮಧ್ಯದಲ್ಲೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡು ತೊಗೊಂಬಂದಿದ್ರೆ ಈ ಥರ ಎಲ್ಲ ಬೆಂಡ್ ಆಗ್ತಿರ್ಲಿಲ್ಲ. ಓಪನ್ ಆಗಿ ಇಟ್ಕೊಂಡು ಬಂದ್ರೇ ಈ ಥರ ಎಲ್ಲ ಆಗೋದು. ನೀಟಾಗಿ ನೋಡಿ, ಇದರಲ್ಲೂ ಒಂದಿಷ್ಟು ಬಟ್ಟೆ ಇದರಲ್ಲೂ ಒಂದಿಷ್ಟು ಬಟ್ಟೆ ಹಾಕಿ ಪ್ರೆಸ್ ಮಾಡಿ ಒಂದು ಸ್ವಲ್ಪ ರ್ಯಾಪ್ ಮಾಡಿದ್ದಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಸೊ ಎನಿವೆ, ಇಟ್ಸ್ ಓಕೆ. ನಾವು ಸ್ವಲ್ಪ ಸರಿ ಮಾಡಿಕೊಂಡ್ರೆ ವರ್ಕ್ ಆಗುತ್ತೆ. ಇದಕ್ಕೆ ಹ್ಯಾಂಡಲ್ ಹೊರಗಡೆ ಬಂದಿತ್ತು, ನಾನು ಅರ್ಧ ಹಾಕಿದ್ದೀನಿ, ಇನ್ನೂ ಟೈಟನ್ ಅಪ್ ಮಾಡಬೇಕು ಇದನ್ನು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇಷ್ಟ ಆದರೆ ಆನ್ಲೈನಲ್ಲಿ ಬೈ ಮಾಡ್ಬೋದು, ಸಿಗುತ್ತೆ ಆನ್ಲೈನಲ್ಲಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.